ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಧಿಕಾರಿಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಾಂಗ್ರೆಸ್ ಕೋಟಾಗಳಿಗೆ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿ ಒಬ್ಬ ದಕ್ಷ ಮಹಿಳೆಯ ಬಗ್ಗೆ ಕಾಂಗ್ರೆಸ್ MLA ಅವರ ಮಗ ತುಂಬ ಹೀನಾಯವಾಗಿ ಮಾತಾಡಿದ್ದಾರೆ. ಒಬ್ಬ ಅಧಿಕಾರಿ ಮೇಲೆ ಇನ್ನೊಬ್ಬ ಶಾಸಕರ ಮಗ ಮಾತಾಡೋದು ತುಂಬ ತಪ್ಪು. ಮಹಿಳೆಯರ ಮೇಲೆ ತುಂಬಾ ದೌರ್ಜನ್ಯ ಜಾಸ್ತಿ ಆಗಿದೆ. ಈ ದೌರ್ಜನ್ಯ ನಿಲ್ಲಿಸಬೇಕು. ಅಲ್ಲಿನ ಶಾಸಕರು ಮಗನಾದ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವತ್ತು ಒಬ್ಬ ಮಹಿಳಾ ಅಧಿಕಾರಿ ಅಲ್ಲಿ ಏನೋ ಸರ್ಕಾರಿ ಹುದ್ದೆಯಲ್ಲಿ ಇರ್ತಾರೆ, ಅವ್ರಿಗೆ ಏನು ಕರ್ತವ್ಯ ನಿರ್ವಹಿಸಬೇಕು ಅವ್ರು ಅದನ್ನೇ ನಿರ್ವಹಿಸ್ತಾರೆ. ಅವರು ರಾಜಕೀಯದ ಪಿತೂರಿಗೆ ಬಲಿಯಾಗೋದಕ್ಕಾಗೋದಿಲ್ಲ. ಅವರು ಸಂಸಾರ ಪೋಷಣೆ ಮಾಡ್ಕೊಳ್ಳೋದಕ್ಕಾಗಿ ಒಬ್ಬ ಹೆಣ್ಮಗು ಕೆಲ್ಸಕ್ಕೆ ಸೇರ್ತಾಳೆ. ಕೆಲ್ಸಕ್ಕೆ ಸೇರಿರೋ ಮಾತ್ರಕ್ಕೆ ಆ ಹೆಣ್ಮಗುಗೆ ಕೊಡಬಾರ್ದು ಹಿಂಸೆನ ಕೊಡೋದು ತಪ್ಪಾಗುತ್ತೆ. ಇವತ್ತು ಒಂದು ಮಹಿಳೆಯರಿಗೆ ದೇವತೆ ಸ್ಥಾನ ದೊರಕಿದೆ ಅಂತ ಮಹಿಳೆಯನ್ನ ಹೀನಾಯವಾಗಿ ಮಾತಾಡೋಂಥದ್ದು, ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಮಾಡೋಂಥದ್ದು ತುಂಬ ತಪ್ಪಾಗಿದೆ. ಇವತ್ತು ಆ ಸಂಗಮೇಶ್ ಅವರ ಮಗನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತೇಳಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮಹಿಳಾ ಮೋರ್ಚಾ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ನಾವು ಈ ಪ್ರತಿಭಟನೆ ನಾವು ಇನ್ನೂ ಮುಂದುವರಿಸ್ತೀವಿ ಅಂತೇಳಿ ನಾನು 2 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ.